ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಈ ಬಾರಿ ರಾಜ್ಯದ ಎಲ್ಲೋ ಕಡೆಗಳು ಕೂಡ ಮಳೆಯ ಕೊರತೆ ಎದುರಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ಜಲಾಶಯಗಳಲ್ಲೂ ಕೂಡ ಈಗ ನೀರಿನ ಮಟ್ಟ ಸಾಕಷ್ಟು ಕುಸಿತಗೊಂಡಿದೆ. ಏನು ಜೂನ್ ತಿಂಗಳಲ್ಲಿ ಸಂಪೂರ್ಣವಾಗಿ ಕೈಕೊಟ್ಟಿದ್ದಂತಹ ಮಳೆ ಜುಲೈ ಮೊದಲ ವಾರದಲ್ಲೇ ಅಬ್ಬರಿಸಿತ್ತು. ಬೆಳಗಾವಿಯ ಪಶ್ಚಿಮ ಘಟ್ಟ ಪ್ರದೇಶ, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದರಿಂದ ಮಲಪ್ರಭಾ ನದಿಗೆ ಒಳಹರಿವಿನ ಪ್ರಮಾಣ ಏರಿಕೆಯಾಗಿತ್ತು. ಸುಮಾರು ಈ ಬಾರಿ ಅತಿ ಹೆಚ್ಚು ಅಂದ್ರೆ 13,000 ಕ್ಯೂಸೆಕ್ ನೀರು ಒಂದು ದಿನಕ್ಕೆ ಹರಿದು ಬಂದಿದೆ. ಆದರೆ ಒಂದೇ ವಾರದಲ್ಲಿ ಈ ಒಂದು ಮಳೆ ಅಬ್ಬರ ಸಂಪೂರ್ಣವಾಗಿ ಇಳಿಮುಖ ಆಗಿರ್ತಕ್ಕಂಥದ್ದು. ಈಗ ಜಲಾಶಯಕ್ಕೆ ಕೇವಲ 500 ಕ್ಯೂಸೆಕ್ ನೀರು ಮಾತ್ರ ಒಳೆ ಹರಿವಿರ್ತಕ್ಕಂಥದ್ದು. ಇದು ಸಾಕಷ್ಟು ಆತಂಕವನ್ನು ಸೃಷ್ಟಿಸಿದೆ. ಯಾಕಂದ್ರೆ ಮಲಪ್ರಭಾ ನದಿ ಮತ್ತು ನವಿಲು ತೀರ್ಥ ಜಲಾಶಯದ ಮೇಲೆ ಇಡೀ ಉತ್ತರ ಕರ್ನಾಟಕದ 3-4 ಜಿಲ್ಲೆಗಳು ಕುಡಿಯೋ ನೀರಿಗೆ ಅವಲಂಬಿತ ಆಗಿರ್ತಕ್ಕಂಥದ್ದು. ಒಂದು ಕಡೆ ಬಾಗಲಕೋಟೆ, ಮತ್ತೊಂದು ಕಡೆ ಗದಗ, ಮತ್ತೆ ಹುಬ್ಬಳ್ಳಿ ಧಾರವಾಡ, ಹಾಗೆ ಬೆಳಗಾವಿ ಜಿಲ್ಲೆ ಅವಲಂಬಿತವಾಗಿದೆ. ಆದರೆ ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟಿದ್ರಿಂದ ಸಾಕಷ್ಟು ಸಮಸ್ಯೆಯನ್ನ ಆಗುತ್ತೆ. ಈಗಿರುವಂತಹ ನೀರು ಡಿಸೆಂಬರ್ ವರೆಗೆ ಮಾತ್ರ ಸಾಕಾಗುತ್ತೆ. ಮುಂದೆ ಏನು ಅಂತಕ್ಕಂಥ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ. ಈ ನಡುವೆ ಸರ್ಕಾರ ಒಂದು ಆದೇಶವನ್ನ ಮಾಡಿರ್ತಕ್ಕಂಥದ್ದು. ಇಲ್ಲಿ ಜಲಾಶಯದಲ್ಲಿರ್ತಕ್ಕಂಥ ನೀರು ಕೇವಲ ಕುಡಿಯಕ್ಕೆ ಮಾತ್ರ ಬಳಕೆ, ಯಾವುದೇ ರೀತಿಯಲ್ಲಿ ಬಲದಂಡೆ ಮತ್ತು ಎಡದಂಡೆಗೆ ಈ ಬಾರಿ ನೀರು ಹರಿಸಲ್ಲ ಅಂತಕ್ಕಂಥ ಒಂದು ಆದೇಶವನ್ನ ಮಾಡಿದೆ. ಇದು ರೈತರ ಮೇಲೂ ಕೂಡ ಸಾಕಷ್ಟು ಪರಿಣಾಮವನ್ನು ಬೀರಿದೆ. ಬೆಳಗಾವಿ ಹಾಗೇನೆ ಗದಗ, ಬಾಗಲಕೋಟೆ ಜನ ಜಲಾಶಯದ ನೀರಿನಿಂದ ವಿವಿಧ ಬೆಳೆಗಳನ್ನ ಬೆಳೀತಾ ಇದ್ರು. ಅವರಿಗೂ ಕೂಡ ಸಾಕಷ್ಟು ಪೆಟ್ಟನ್ನ ಕೊಟ್ಟಿದೆ. ಈಗಾಗಲೇ ಒಂದು ಕಡೆ ಮಳೆ ಕೊರತೆ, ಮತ್ತೊಂದು ಕಡೆ ಡ್ಯಾಮ್ ನಲ್ಲಿ ಈ ರೀತಿ ಸಮಸ್ಯೆ ಆದ್ರೆ ರೈತರು ಹೇಗೆ ಈ ಬಾರಿ ಬದುಕಬೇಕು ಅಂತಕ್ಕಂಥ ಸಮಸ್ಯೆ ಎದುರಾಗಿರ್ತಕ್ಕಂಥದ್ದು. ಈಗಾಗಲೇ ಅನೇಕರು ಜಲಾಶಯವನ್ನು ನಂಬಿ ಯಾರೆಲ್ಲ ಬಿತ್ತನೆಯನ್ನ ಮಾಡಿದ್ದಾರೆ ಅವ್ರಿಗೂ ಕೂಡ ಜಲಾಶಯದ ಅಧಿಕಾರಿಗಳು ಅಂದ್ರೆ ನೀರಾವರಿ ನಿಗಮದ ಅಧಿಕಾರಿಗಳು ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾವು ಈ ಬಾರಿ ನೀರು ಬಿಡಲ್ಲ, ಇದು ಕೇವಲ ಮಲಪ್ರಭಾ ಜಲಾಶಯ ಅಷ್ಟೇ ಅಲ್ಲದೆ ಇಡೀ ರಾಜ್ಯದ ಜಲಾಶಯಗಳಿಂದ ಈ ಬಾರಿ ಕೃಷಿಗೆ ನೀರಿಲ್ಲ ಅಂತಕ್ಕಂಥ ಆದೇಶವನ್ನ ಸ್ವತಃ ಸರ್ಕಾರ ಮಾಡಿರ್ತಕ್ಕಂಥದ್ದು. ಏನೋ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿ ಬಳಿಯಲ್ಲಿ ನವಿಲು ತೀರ್ಥ ಜಲಾಶಯವನ್ನ ನಿರ್ಮಾಣ ಮಾಡಲಾಗಿದೆ. ನವಿಲು ತೀರ್ಥ ಜಲಾಶಯ ಮಲಪ್ರಭಾ ನದಿಗೆ ಅವಲಂಬಿತ ಆಗಿರ್ತಕ್ಕಂಥದ್ದು. ಬೆಳಗಾವಿಯ ಖಾನಾಪುರ, ಕಣಕುಂಬಿ, ಜಾಂಬೋಟಿ ಭಾಗದಲ್ಲಿ ಮಳೆ ಆದ್ರೆ ಈ ಒಂದು ಜಲಾಶಯ ಭರ್ತಿ ಆಗುತ್ತೆ. ಆದ್ರೆ ಅಲ್ಲಿ ಮಳೆನೇ ಆಗದೆ ಇದ್ರೆ ಈ ಒಂದು ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇಲ್ಲ. ಸದ್ಯ ಪ್ರಮುಖವಾಗಿ ಏನು ಅಂದ್ರೆ ಇದುವರೆಗೂ ಈ ಒಂದು ಜಲಾಶಯ ನಿರ್ಮಾಣವಾದ ಬಳಿಕ ಕೇವಲ 12 ಬಾರಿ ಜಲಾಶಯ ಭರ್ತಿಯಾಗಿರ್ತಕ್ಕಂಥದ್ದು. 2019ರಲ್ಲಿ ಏನು ಫ್ಲಡ್ ಬಂತು, ದೊಡ್ಡ ಪ್ರಮಾಣದಲ್ಲಿ ಪ್ರವಾಹ ಇಡೀ ರಾಜ್ಯಾದ್ಯಂತ ಬಂದಿತ್ತು. ಆ ಸಂದರ್ಭದಲ್ಲಿ ಒಂದು ಜಲಾಶಯ ಭರ್ತಿಯಾಗಿತ್ತು. ಅದರ ನಂತರದ ವರ್ಷಗಳಲ್ಲಿ ಅಂದ್ರೆ 2019ರಿಂದ 2026ರವರೆಗೆ 25ರವರೆಗೆ ನಿರಂತರವಾಗಿ ಜಲಾಶಯ ಭರ್ತಿಯಾಗಿದೆ. ಅದನ್ನ ಹಿಂದೆ ಕೇವಲ 6 ಬಾರಿ ನಿರ್ಮಾಣವಾದ 6 ಬಾರಿ ಮಾತ್ರ ಈ ಒಂದು ಜಲಾಶಯ ಭರ್ತಿಯಾಗಿತ್ತು. ಈಗ ಈ ಬಾರಿ ಜಲಾಶಯ ಭರ್ತಿಯಾಗದ ದೂರ ಇರಲಿ, ಜಲಾಶಯದಿಂದ ನೀರು ಹೊರಬರುವುದೇ ದೊಡ್ಡ ಕಷ್ಟ ಅಂತಕ್ಕಂಥ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು. ಏನೋ ಈಗಾಗಲೇ ರಾಜ್ಯ ಸರ್ಕಾರ ಮೋಡ ಬಿತ್ತನೆ ಇನ್ನಿತರ ಚಿಂತನೆಗಳನ್ನ ಮಾಡ್ತಾ ಇದೆ. ಆದ್ರೆ ಮೋಡನೇ ಆಗದೆ ಇದ್ರೆ ಬಿತ್ತನೆ ಎಲ್ಲಿ ಮಾಡ್ತಾರೆ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಸದ್ಯ ಸೃಷ್ಟಿಯಾಗಿರ್ತಕ್ಕಂಥದ್ದು. ಏನು ನವಿಲು ತೀರ್ಥ ಜಲಾಶಯದಲ್ಲಿ ಇರ್ತಕ್ಕಂಥ ನೀರು 3 TMC ಹುಬ್ಬಳ್ಳಿ ಧಾರವಾಡಕ್ಕೆ ಕುಡಿಯೋ ನೀರಕ್ಕೆ ಹೋಗುತ್ತೆ ಮತ್ತು 3 TMC ಅಷ್ಟು ನೀರು ವಿವಿಧ ಕೈಗಾರಿಕೆಗಳು, ವಿವಿಧ ಯೋಜನೆಗಳಿಗೆ ಆಗುತ್ತೆ. ಆದ್ರೆ ಆ ಯೋಜನೆಗಳು ಕೂಡ ನಿಲ್ಲುವಂತಹ ಸಾಧ್ಯತೆಗಳು, ಯಾಕಂದ್ರೆ ನದಿಯ ಮೂಲಗಳಿಂದ ಬ್ಯಾರೇಜ್ಗಳನ್ನ ಕಟ್ಟಿ ಮತ್ತು ಬಹು ನೀರು ಕುಡಿಯೋ ಗ್ರಾಮ ಯೋಜನೆಗಾಗಿರ್ಬೋದು, ಹೀಗೆ ಹಲವು ಯೋಜನೆಗಳನ್ನು ಮಾಡಿರ್ತಾರೆ. ಆದ್ರೆ ನದಿಗೆ ನೀರು ಬಿಡದೇ ಇದ್ದ ಸಂದರ್ಭದಲ್ಲಿ ಆ ಎಲ್ಲ ಯೋಜನೆಗಳು ನಿಂತು ಹೋಗುತ್ತೆ. ಹೀಗಾಗಿ ಈಗಲೇ ಬಾದಾಮಿ ತಾಲೂಕಿನ ರೈತರು ನಮಗೆ ನೀರು ಬಿಡಿ ಅಂತಕ್ಕಂಥ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಒಂದು ವೇಳೆ ಅವರಿಗೆ ಈಗಲೇ ನೀರು ಬಿಟ್ರೆ ಡಿಸೆಂಬರ್ ನಂತರ ಯಾಕಂದ್ರೆ ಡಿಸೆಂಬರ್ ನಂತರ ಬಿಸಿಲು ಹೆಚ್ಚಾಗುತ್ತೆ, ನೀರಿನ ಬಳಕೆ ಹೆಚ್ಚಾಗುತ್ತೆ, ನೀರು ಅವಾಗ ಹೆಚ್ಚು ಬೇಕಾಗುತ್ತೆ ಮತ್ತು ಜಲಾಶಯದಲ್ಲಿದ್ದಂತಹ ನೀರು ಕೂಡ ಆವಿಯಾಗಿ ಕಡಿಮೆ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಹೀಗಾಗಿ ಈ ಒಂದು ಅಧಿಕಾರಿಗಳು ಮತ್ತು ಸರ್ಕಾರ ಈ ಬಾರಿ ಇಕ್ಕಟ್ಟಿನಲ್ಲಿ ಸಿಲುಕೊಂಡಿರ್ತಕ್ಕಂಥದ್ದು. ಸದ್ಯಕ್ಕೆ ಮಳೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು ಸೇರಿ 5 ಅದರಲ್ಲಿ ಕೃಷ್ಣಾ, ಹುಬ್ಬಳ್ಳಿ, 4 TMC ಆಗಬೇಕಾಗಿದೆ. ಗಿಡಕಲ್ಲಲ್ಲಿ ಇನ್ನೂ ಮಳೆಯ ಮೇಲೆ ಹೋಪ್ಸ್ ಇದೆ, ಮಳೆಯ ಮೇಲೆ ಭರವಸೆ ಇದೆ. ಇನ್ನಾದರೂ ಒಂದು 10-15 ದಿನಗಳ ಕಾಲ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಆದ್ರೆ ಜಲಾಶಯಕ್ಕೆ ಇನ್ನಷ್ಟು ನೀರು ಹರಿದು ಬರುತ್ತೆ. ಸುಮಾರು 37 TMC ಸಾಮರ್ಥ್ಯದ ಈ ಒಂದು ಜಲಾಶಯದಲ್ಲಿ ಸದ್ಯ 12.5 TMC ಅಷ್ಟು ನೀರು ಸಂಗ್ರಹವಾಗಿರ್ತಕ್ಕಂಥದ್ದು. ಈ ಬಾರಿ 5 TMCಗೆ ಈ ಒಂದು ಜಲಾಶಯ ಬಂದು ನಿಂತಿತ್ತು. ಆದ್ರೆ ಒಂದೇ ವಾರದ ಮಳೆಯಲ್ಲಿ ಸುಮಾರು 7ರಿಂದ 8 TMC ಅಷ್ಟು ನೀರು ಜಲಾಶಯಕ್ಕೆ ಹರಿದು ಬಂದಿದೆ. ಇನ್ನು ಜಲಾಶಯದ ಮೇಲ್ಭಾಗದಲ್ಲಿ ಮಳೆಯ ಕೊರತೆ ಕಾರಣಕ್ಕಾಗಿ ಈಗ ಯಾವುದೇ ರೀತಿ ಒಳಹರಿವಿನ ಪ್ರಮಾಣದಲ್ಲಿ ಗಣನೀಯವಾಗಿ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತದೆ. ಹೀಗಾಗಿ ಬೆಳಗಾವಿ ಜಿಲ್ಲೆಯ ರೈತರು ಈ ಬಾರಿ ಮಲಪ್ರಭೆಯನ್ನ ನಂಬಿ ಯಾರು ಕೃಷಿಯನ್ನ ಮಾಡ್ತಾರೆ ಅವರು ಎಚ್ಚರಿಕೆಯನ್ನ ವಹಿಸಬೇಕಿದೆ. ಯಾಕಂದ್ರೆ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳಲ್ಲಿ ಈ ಬಾರಿ
ನೀರು ಹರಿಯಲ್ಲ. ಈ ಒಂದು ನೀರನ್ನ ಅವಲಂಬಿತವಾಗಿಟ್ಕೊಂಡು ಕಬ್ಬು, ಶೇಂಗಾ, ಮೆಣಸಿನಕಾಯಿ ಸೇರಿದಂತೆ ಯಾವೆಲ್ಲ ಬೆಳೆಗಳನ್ನ ಬೆಳೀತಾರೆ ಅವರೆಲ್ಲರೂ ಕೂಡ ರೈತರು ಇದನ್ನ ಗಮನಿಸಿ ಏನು ಸರ್ಕಾರದ ಆದೇಶವನ್ನ ಗಮನಿಸಬೇಕು. ಇಲ್ಲವಾದಲ್ಲಿ ಬಿತ್ತನೆ ಮಾಡಿದ ಹಣವು ಮತ್ತು ಬಂಡವಾಳವು ಕೂಡ ಹಾನಿಯಾಗುವಂತಹ ಸಾಧ್ಯತೆ ಇದೆ. ಇನ್ನಾದರೂ ಏನು ರಾಜ್ಯದಲ್ಲಿ ವರುಣನ ಅಬ್ಬರ ಆರಂಭವಾಗಬೇಕಿದೆ. ಯಾಕಂದ್ರೆ ಜುಲೈ ತಿಂಗಳು ಮುಗಿತಾ ಬಂತು. ಈ ಇಷ್ಟೊತ್ತಿಗಾಗಲೇ ರಾಜ್ಯದ ಜಲಾಶಯಗಳಲ್ಲಿ ಅರ್ಧ ಮುಕ್ಕಾಲು ಭಾಗ ನೀರು ತುಂಬಬೇಕಿತ್ತು. ಆದರೆ ಈ ಬಾರಿ ಯಾವುದೇ ಆ ರೀತಿಯ ಸೂಚನೆಯನ್ನು ಕಾಣ್ತಾ ಇಲ್ಲ. ಕೇವಲ ಒಂದು ವಾರಕ್ಕೆ ಮಾತ್ರ ಮಳೆ ಸೀಮಿತವಾಗಿದ್ದು ರೈತಾಪಿ ವರ್ಗದಲ್ಲಿ ಇದು ಆತಂಕಕ್ಕೆ ಕಾರಣವಾಗಿದೆ. ಏನೋ ಡಿಸೆಂಬರ್ ನಂತರ ಕುಡಿಯೋ ನೀರು ಹೇಗೆ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಏನೋ ಮೂಡಿರ್ತಕ್ಕಂಥದ್ದು. ಇನ್ನಾದರೂ ಹುಬ್ಬಳ್ಳಿ ಧಾರವಾಡದ ಅಧಿಕಾರಿಗಳು ಜಲಾಶಯವನ್ನು ಮೂಲದ ಬಿಟ್ಟು ಇನ್ನಿತರ ಕೆರೆ ಆಗಿರ್ಬೋದು, ಬಾವಿ, ಏನು ಬೋರ್ವೆಲ್ಗಳನ್ನ ಈಗಲೇ ರೀಚಾರ್ಜ್ ಮಾಡಿ ಅವುಗಳನ್ನು ಸಿದ್ಧಪಡಿಸಿ ಇಟ್ಕೊಳ್ಬೇಕಾದಂತ ಅನಿವಾರ್ಯ ಸ್ಥಿತಿ ಈ ಬಾರಿ ಸೃಷ್ಟಿಯಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ರಾಜ್ಯದ ಯಾವ ಜಲಾಶಯಗಳ ನೀರನ್ನು ಕೂಡ ಕುಡಿಯಲು ಹೊರತುಪಡಿಸಿ ಕೃಷಿಗೆ ಬಳಸಬೇಡಿ ಅಂತಕ್ಕಂಥ ಒಂದು ಆದೇಶವನ್ನು ಕೂಡ ಸದ್ಯ ಮಾಡಿರ್ತಕ್ಕಂಥದ್ದು. ಹೀಗಾಗಿ ರೈತರು ಮತ್ತಷ್ಟು ಈಗ ಆತಂಕಗೊಳಗಾಗಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.